ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಯಾವುದೇ ರೆಸಿಪಿ ತೋರಿಸ್ತಿಲ್ಲ. ಕೆಲವೊಂದು ಹಣ್ಣುಗಳು ತರಕಾರಿ ಇರುವ ವಿಡಿಯೋ ಆಗಿರುತ್ತೆ. ಬನ್ನಿ ಇದರ ಪರಿಚಯ ನೋಡ್ಕೊಳ್ಳೋಣ. ಇದು ಪರ್ಪಲ್ ಕ್ಯಾಬೇಜ್ ಅಂತ. ಇದು ನಾನು ಇವತ್ತೇ ಫಸ್ಟ್ ಟೈಮು ಮನೆಗೆ ಇವರು ತಂದಿರೋದು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿ ತೋರಿಸ್ತಿದ್ದೀನಿ. ಇದು ನೀವು ನೋಡ್ಬೋದು ರೆಡ್ ಕ್ಯಾಪ್ಸಿಕಮು. ಇದು ನಾನು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ತಿಂದಿದ್ದೀನಿ. ರೆಡ್ಡು ಎಲ್ಲೋ ಮನೆಗೆ ಯಾವತ್ತೂ ತಂದಿರಲಿಲ್ಲ, ಇದೇ ಫಸ್ಟ್ ಟೈಮು. ಇವಾಗ ನೀವು ನೋಡ್ಬೋದು ಎಲ್ಲೋ ಕ್ಯಾಪ್ಸಿಕಮು. ನೋಡ್ಲಿಕ್ಕಂತೂ ಕಲರ್ಫುಲ್ಲಾಗಿದೆ, ಬಟ್ ನಾನಿನ್ನೂ ಟೇಸ್ಟ್ ಮಾಡಿಲ್ಲ. ಮತ್ತು ಇದು ನೀವು ನೋಡ್ಬೋದು ನಾಪಾ ಕ್ಯಾಬೇಜ್ ಅಂತ. ಇದು ಮೇ ಬಿ ಇಲ್ಲಿಂದಲ್ಲ, ಮೇ ಬಿ ಇದು ಅಮೇರಿಕಾ ಆ ಕಡೆ ಇರೋ ವೆಜೀಸ್ ಅನಿಸುತ್ತೆ. ಇವರು ತಂದಿದ್ರಲ್ಲ, ಹಾಗೆ ಒಂದು ವಿಡಿಯೋ ಕವರೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದು ನೀವು ನೋಡ್ಬೋದು ಫ್ರೆಂಡ್ಸ್, ಬರ್ಗರ್ಗೆ ಸ್ಯಾಂಡ್ವಿಚ್ಗೆಲ್ಲ ಹಾಕ್ತಾರಲ್ಲ ಅದಿದು. ಅದರಲ್ಲಿ ತಿಂದಿದ್ದೆ, ಬಟ್ ನನಗೆ ಇದು ಲೆಟ್ಯೂಸ್ ಅಂತ ಹೆಸರೇನು. ಇದು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಮತ್ತು ಇದು ನೀವು ನೋಡ್ಬೋದು ಬಜ್ಜಿ ಮೆಣಸಿನ್ಕಾಯಿ, ತುಂಬ ಫ್ರೆಶ್ ಆಗಿತ್ತು ಅಂತ ಹೇಳಿ ತಂದಿದ್ದಾರೆ ಅದು. ಮತ್ತು ಇದು ನೋಡ್ಬೋದು ಚೆರೀಸ್, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ. ದೂರದಿಂದ ನೋಡಿದ್ರೆ ನಿಮಗೆ ಗಸಗಸೆ ಹಣ್ಣು ಥರ ಇದೆ, ಬಟ್ ಇದು ಚೆರೀಸ್ ಫ್ರೆಂಡ್ಸ್. ನೋಡ್ಲಿಕ್ಕಂತೂ ತುಂಬ ಕಲರ್ಫುಲ್ಲಾಗಿದೆ. ಟೇಸ್ಟು ಚೆನ್ನಾಗಿತ್ತು, ನಾನು ತಿಂದು ನೋಡಿದೆ. ಇದು ಎಷ್ಟು ಚಿಕ್ಕದಾಗಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ಇದು ನೋಡ್ಬೋದು ಫ್ರೆಂಡ್ಸ್ ಚೆರಿ ಟೊಮೆಟೋಸು. ಇದು ನಮ್ಮ 1 ಇಂಚಷ್ಟು ಇರುತ್ತೆ ಟೊಮೆಟೋಸು. ನೋಡ್ಲಿಕ್ಕಂತೂ ಪುಟಾಣಿಯಾಗಿದೆ. ಇದು ಅಷ್ಟೇ ಫ್ರೆಂಡ್ಸ್, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಚೆನ್ನಾಗಿತ್ತು, ತಿಂದು ಹಾಗೆ ನೋಡಿದೆ, ಚೆನ್ನಾಗಿತ್ತು. ಇದು ನೀವು ನೋಡ್ಬೋದು ಫ್ರೆಂಡ್ಸ್. ನನಗೆ ಇದು ಟೇಸ್ಟ್ ಹೆಂಗನ್ನಿಸ್ತು ಅಂದರೆ, ಈ ಒಣ ಖರ್ಜೂರ ತಿಂತಿರಲ್ಲ ಆ ಟೇಸ್ಟೇ. ಹಸಿ ಹಣ್ಣು ತಿಂದರೆ ಹೆಂಗಿರುತ್ತೋ ಹಾಗಿತ್ತು. ಇದು ಸೋಪಾ ಹಣ್ಣಂತೆ, ಲುಟ್ಯಾಕ್ಸ್ ಅಂತ ಏನೋ ಹೆಸರು ಇದಕ್ಕೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಫಿಗ್. ಇದು ಬಂದು ನಾನು ಹಣ್ಣು ಕಲರ್ ಇದು ಬೇರೆ ಇರೋದು ಅಂದರೆ ಸ್ವಲ್ಪ ರೆಡಿಶ್ ಆ ಥರ ಇರೋದೆಲ್ಲ ನೋಡಿದ್ದೆ. ಇದು ನಮ್ಮ ಮನೆಯವರೇನೋ ಗ್ರೀನ್ ಕಲರ್ ತಂದುಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ, ಅಂಜೂರ ಇದು. ಮತ್ತು ಇಲ್ಲಿ ನೀವು ನೋಡ್ಬೋದು ಬ್ಲೂಬೆರೀಸು. ಇದು ಅಷ್ಟೇ ಫ್ರೆಂಡ್ಸ್, ನಾನಿದು ಡ್ರೈ ಬ್ಲೂಬೆರಿ ತಿಂದಿದ್ದೆ. ಈ ಹಣ್ಣು ತಿಂತಿರೋದು ಇವಾಗಲೇ ಫಸ್ಟ್ ಟೈಮು. ಇದು ನಾನು ಟೇಸ್ಟ್ ಮಾಡಿದೆ, ಬಟ್ ಇದು ಅಷ್ಟೇನೂ ಸ್ವೀಟ್ ಇಲ್ಲ ಫ್ರೆಂಡ್ಸ್. ಆದರೆ ನಾವು ಡ್ರೈ ಫ್ರೂಟ್ಸ್ ಅಲ್ಲಿ ಬ್ಲೂಬೆರೀಸ್ ತಿಂತಿರಲ್ಲ, ಅದು ಸ್ವಲ್ಪ ಸ್ವೀಟಾಗಿರುತ್ತೆ. ಬಟ್ ಇದು ಸ್ವಲ್ಪ ಅದಕ್ಕೆ ಹೋಲಿಕೆ ಮಾಡಿದ್ರೆ ಸ್ವೀಟ್ ಕಡಿಮೆನೇ ಅಂತ ಹೇಳಬಹುದು. ಬಟ್ ತಿನ್ಲಿಕ್ಕೆ ಚೆನ್ನಾಗೇ ಇತ್ತು. ಮತ್ತು ಇದು ಕೂಡ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಮತ್ತು ಇದು ನೀವು ನೋಡ್ಬೋದಲ್ಲ ಫ್ರೆಂಡ್ಸ್, ನೋಡಿದ್ದೀರಾ ಅನಿಸುತ್ತೆ, ಹೈಬ್ರಿಡ್ ದ್ರಾಕ್ಷಿದು. ಮೇ ಬಿ ಇದು ಅಮೇರಿಕನ್ ಫ್ರೂಟೇ. ಇದು ಕೂಡ ತಂದಿದ್ರು ಫ್ರೆಂಡ್ಸ್. ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಈಗ ನಿಮಗೆ ತೋರಿಸ್ತಾ ಇರೋದು ಪ್ಲಮ್ ಬಂದು ಇದು ನಾನು ಒಂದು 2-3 ಸರಿ ತಿಂದಿದ್ದೀನಿ. ಇದು ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ, ಮನೆಗೂ ತಂದಿದ್ದರು. ಬಟ್ ಇವಾಗ ಇದರ ಜೊತೆ ತಂದಿದ್ರಲ್ಲ, ಹಾಗೆ ಒಮ್ಮೆ ತೋರಿಸೋಣ ಅಂತ ಹೇಳಿ ನಾನು ತೋರಿಸ್ತಾ ಇರೋದು. ಮತ್ತು ಇದು ಒಂದು 4-5 ಹಣ್ಣೇನೋ ಇತ್ತು ಫ್ರೆಂಡ್ಸ್. ಅದರಲ್ಲಿ ಒಂದು ಅಷ್ಟೇ ಸ್ವೀಟ್ ಇತ್ತು, ಬಾಕಿ ಎಲ್ಲ ಸ್ವಲ್ಪ ಹುಳಿನೇ ಇತ್ತು. ಇದು ನೋಡ್ಬೋದು ಕಿವಿ ಫ್ರೂಟ್ಸು, ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಇದು, ಯಾಕಂದರೆ ಇದು ಇಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಇದು ನೋಡಿ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ಸ್ಕಿನ್ಗೆ, ತಲೆ ಕೂದಲಿಗೆ ಎಲ್ಲ.
ಹ್ಮ್, ಇದು ಅಷ್ಟೇ ಅದರ ಜೊತೆ ತಂದಿದ್ದರು, ಹಾಗೆ ತೋರಿಸ್ತಿದ್ದೀನಿ ಅಷ್ಟೇ. ಇದು ಆ್ಯಪಲು. ಇದು ಅಷ್ಟೇ ಫ್ರೆಂಡ್ಸ್, ನಾರ್ಮಲಾಗಿ ನಿಮಗೆಲ್ಲ ಗೊತ್ತೇ ಇರೋದಿದು. ಇದು ಅದರೊಟ್ಟಿಗೆ ತಂದಿದ್ದರು ಅಂತ ಹೇಳಿ ನಾನು ಜಸ್ಟ್ ತೋರಿಸ್ತಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನೀವು ನೋಡ್ಬೋದು ಒಂದು ತೋತಾಪುರಿ ಹಣ್ಣು. ಇದಂತೂ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತಿದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಮರಗೆಣಸು. ಇದು ತುಂಬ ಸೊಂಟಕ್ಕೆ, ಕಾಳುಗಳಿಗೆಲ್ಲ ಒಳ್ಳೆಯದು ಅಂತ ದೊಡ್ಡವರು ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಅಷ್ಟು ಮಾತ್ರ, ಬಟ್ ನಂಗೆ ಇಷ್ಟ. ಬೇಯಿಸಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರತ್ತೆ. ಹಾಗಾಗಿ ಒಂದೆರಡು ತಂದಿದ್ದರು. ಮತ್ತು ಇವಾಗ ನೀವು ನೋಡ್ಬೋದು ನಿಂಬೆಹಣ್ಣು. ಇದಂತೂ ತುಂಬ ಜ್ಯೂಸಿಯಾಗಿ ತುಂಬ ಜ್ಯೂಸ್ ಬಂತು ಫ್ರೆಂಡ್ಸ್. ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ